ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಾಡಿನಾದ್ಯಂತ ಆಚರಿಸಲಾಯಿತು ಕರ್ಕಟಕ ಅಮಾವಾಸ್ಯೆ ಶ್ರದ್ಧಾಭಕ್ತಿಯಿಂದ. ಸಾವಿರಾರು ಭಕ್ತರು ಮೃತಪಟ್ಟ ಹಿರಿಯರಿಗೆ ಬಲಿತರ್ಪಣ ಸಲ್ಲಿಸಿ ಆತ್ಮಸದ್ಗತಿಗಾಗಿ ಪ್ರಾರ್ಥನೆ. ತ್ರಿಕನ್ನಾಡು ತ್ರಯಂಬಕೇಶ್ವರ ದೇವಾಲಯಕ್ಕೆ ಆಚರಣೆಯ ಪ್ರಯುಕ್ತ ಸಾವಿರಾರು ಭಕ್ತರು ಭೇಟಿ. ಕೆರೆಯಲ್ಲಿ ಸ್ನಾನ ಮಾಡುತ್ತಿದ್ದ ವೇಳೆ ಶಾಲಾ ವಿದ್ಯಾರ್ಥಿ ನೀರಿನಲ್ಲಿ ಮುಳುಗಿ ದಾರುಣಾಂತ್ಯ. ನಾಡಿನಲ್ಲಿ ಸೂತಕದ ಛಾಯೆ. ಯಾವುದೇ ಚಟುವಟಿಕೆಗಳಿಲ್ಲದೆ ಕಾರ್ಯ ಸ್ಥಗಿತಗೊಂಡ ಕೇರಳ ತುಳು ಅಕಾಡೆಮಿಯನ್ನು ಸಕ್ರಿಯಗೊಳಿಸುವಂತೆ ಸ್ಥಳೀಯರಿಂದ ಒತ್ತಾಯ. ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ನಡೆಯಿತು ಯಕ್ಷಗಾನ ಮಹಿಳಾ ಸಮಾವೇಶ. ಶಕುಂತಲಾ ರಮಾನಂದ ಭಟ್ ಅವರಿಂದ ಉದ್ಘಾಟನೆ. ಮಧೂರು ಯುವ ಬಂಟರ ಸಂಘ ಹಾಗೂ ಮಹಿಳಾ ಸಂಘದ ಆಶ್ರಯದಲ್ಲಿ ಆಚರಿಸಲಾಯಿತು ಆಟಿಡೊಂಜಿ ದಿನ ಪರಕಿಲಡು. ಹಿರಿಯ ನ್ಯಾಯವಾದಿ ಸದಾನಂದ ರೈ ಹಾಗೂ ಡಾಕ್ಟರ್ ಯಮುನಾ ಶೆಟ್ಟಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ. ಕಲೆಕ್ಟರೇಟ್ ಉದ್ಯೋಗಿ ಆಶಾಲತಾ ಆತ್ಮಹತ್ಯೆ ಪ್ರಕರಣ ಸಮಗ್ರ ತನಿಖೆ ಆಗ್ರಹಿಸಿ ಕುಟುಂಬಸ್ಥರಿಂದ ದೂರು. ವಾರ್ತೆಗಳು ವಿವರವಾಗಿ. ದಕ್ಷಿಣ ಕಾಶಿ ಎಂದು ಕರೆಯಲ್ಪಡುವ ಐತಿಹಾಸಿಕ ಹಾಗೂ ಪವಿತ್ರ ತ್ರಿಕನ್ನಾಡ್ ಶ್ರೀ ತ್ರಯಂಬಕೇಶ್ವರ ದೇವಸ್ಥಾನದಲ್ಲಿ ಕರ್ಕಟಕ ಅಮಾವಾಸ್ಯೆಯ ಬಲಿತರ್ಪಣದಲ್ಲಿ ಮೃತಪಟ್ಟ ಹಿರಿಯರಿಗೆ ಬಲಿತರ್ಪಣ ಸಲ್ಲಿಸಿ ಸಾವಿರಾರು ಭಕ್ತರು ಧನ್ಯರಾದರು. ದೇವಾಲಯದ ಮುಖ್ಯಸ್ಥ ನವೀನ್ ಚಂದ್ರ ಕಾಯರ್ತಾಯ ಹಾಗೂ ದೇವಾಲಯದ ಅರ್ಚಕ ರಾಜೇಂದ್ರ ಅರಳಿತಾಯ ಅವರ ನೇತೃತ್ವದಲ್ಲಿ ಬಲಿತರ್ಪಣ ನಡೆಯಿತು. ಪಿತೃಗಳಿಗೆ ಆತ್ಮ ಸದ್ಗತಿ ಸಿಗಲಿ ಎಂದು ಪ್ರಾರ್ಥನೆ ಸಲ್ಲಿಸುತ್ತಾ ಕರ್ಕಾಟಕ ಬಲಿತರ್ಪಣವನ್ನು ನಾಡಿನಾದ್ಯಂತ ಭಕ್ತಿ ಶ್ರದ್ಧೆಯಿಂದ ಸಲ್ಲಿಸಲಾಯಿತು. ರಾಜ್ಯದ ವಿವಿಧ ಭಾಗಗಳಲ್ಲಿರುವ ಬಲಿತರ್ಪಣಾ ಕೇಂದ್ರಗಳಿಗೆ ಬೆಳಗಿನಿಂದಲೇ ಸಾವಿರಾರು ಭಕ್ತರು ಆಗಮಿಸಿದರು. ತಿರುವನಂತಪುರದ ತಿರುವಳ್ಳಂ ಶ್ರೀ ಪರಶುರಾಮ ದೇವಸ್ಥಾನ, ವರ್ಕಳ ಪಾಪನಾಶಂ, ಆಲುವ ಮಣಪುರಂ, ತಿರುನಾವಾಯ ನವಮುಕುಂದ ದೇವಸ್ಥಾನ, ತಿರುನೆಲ್ಲಿ ಪಾಪನಾಶಿನಿ ಮತ್ತು ತ್ರಿಕನ್ನಾಡ ತ್ರಯಂಬಕೇಶ್ವರ ದೇವಸ್ಥಾನ ಸೇರಿದಂತೆ ರಾಜ್ಯದ ಎಲ್ಲ ಪ್ರಮುಖ ದೇವಾಲಯಗಳಲ್ಲಿ ಭಕ್ತರ ಸಾಗರವೇ ಕಂಡುಬಂತು. ಇದು ಕಾಸರಗೋಡು ಡಿಸ್ಟಿಕ್ಕಿನ ದಕ್ಷಿಣ ಕಾಶಿಯಿಂದ ಹೆಸರು ಹೋದ ತ್ರಿಕನ್ನಾಡು ತ್ರಯಂಬಕ ಕ್ಷೇತ್ರ. ಇಲ್ಲಿ ಕರ್ಕಡ ಬಾಹುಬಲಿ ಮತ್ತು ಕರ್ಕಡದಲ್ಲಿ ಅಮಾವಾಸ್ಯೆ ದಿನ ಸಾವಿರಗಟ್ಟಲೆ ಜನ ಬರ್ತಾರೆ. ಅಲ್ಲಿ ಆಚೆ ಕ್ಯಾಲಿಕಟ್ಟಿಂದ ಈಚೆಗೆ ಬಂಟ್ವಾಳದಿಂದ ಎಲ್ಲ ಬರ್ತಾ ಇದ್ದಾರೆ. ಮತ್ತು ಇದು ವರ್ಷಕ್ಕೆ 3 ಸರ್ತಿ ಇರ್ತದೆ. ಒಂದು ಕುಂಭಮಾಸ ಬಾವು, ಮತ್ತೊಂದು ತುಲಾಮಾಸ ಬಾವು, ಹೀಗೆ ಜನ ಸೇರ್ತಾರೆ. ಇದು ಪಿತೃತರ್ಪಣ ಮಾಡಲಿಕ್ಕೆ ಫೇಮಸ್ ಆದ ಸ್ಥಳ. ಮತ್ತು ಸಾಕಲ್ಲ ಹೆಚ್ಚು ಇಲ್ಲಿ ಬಂದ ಭಕ್ತ ಜನರಿಗೆಲ್ಲ ಹೊರಗೆ ಚಪ್ಪರ ಹಾಕಿ ಅಲ್ಲಿಂದ ನಾವು ಬಲಿತರ್ಪಣ ಮಾಡೋದು. ಆ ಕಡೆಯಲ್ಲಿ ಸಜ್ಜಿಗೆ ಇದು ಲಘು ಭಕ್ಷಣ ಕೊಡ್ತಾ ಇದ್ದಾರೆ. ಮತ್ತು ಇಲ್ಲಿ ಈ ದೇವಸ್ಥಾನದ ಕ್ಷೇತ್ರ ಆಘೋಷ ಕಮಿಟಿ, ವನಿತಾ ಕಮಿಟಿ, ಪೊಲೀಸ್ನವರು, ಇಲ್ಲಿಯ ಟ್ರಸ್ಟಿ ಬೋರ್ಡು, ಇಲ್ಲಿ ಜೀವನದವರು ಎಲ್ಲರೂ ಸೇರಿ ಒಳ್ಳೆಯ ಸರಿಯಾಗಿ ಎಲ್ಲ ನಡೆಸ್ತಾ ಇದ್ದಾರೆ. ತ್ರಿಕನ್ನಾಡ ತ್ರಯಂಬಕೇಶ್ವರ ದೇವಸ್ಥಾನದಲ್ಲಿ ನಡೆದ ಕಾರ್ಯಕ್ರಮವನ್ನು ದೇವಾಲಯದ ಅರ್ಚಕರಾದ ರಾಜೇಂದ್ರ ಅರಳಿತಾಯ ಮತ್ತು ನವೀನ್ ಚಂದ್ರ ಕಾಯರ್ತಾಯ ನೇತೃತ್ವ ವಹಿಸಿದರು. ಬಲಿತರ್ಪಣಾ ಸಮಾರಂಭಕ್ಕಾಗಿ ದೇವಾಲಯದಲ್ಲಿ ವಿಸ್ತಾರವಾದ ಸಿದ್ಧತೆಗಳನ್ನು ಮಾಡಲಾಗಿತ್ತು. ಬೆಳಿಗ್ಗೆ 6 ಗಂಟೆಯಿಂದಲೇ ದೇವಾಲಯದ ಆವರಣದಲ್ಲಿ ಭಕ್ತರ ದೀರ್ಘ ಸರತಿ ಸಾಲು ಕಂಡುಬಂತು. ಕರ್ಕಾಟಕ ಮಾಸದಲ್ಲಿ ಬಲಿತರ್ಪಣವನ್ನು ಪೂರ್ವಜರ ಸದ್ಗತಿಗೆ ಅತ್ಯಂತ ಪ್ರಮುಖ ದಿನವೆಂದು ಪರಿಗಣಿಸಲಾಗಿದೆ. ಈ ದಿನದಂದು ಬಲಿತರ್ಪಣ ನೀಡಿದರೆ ಪೂರ್ವಜರಿಗೆ ಮೋಕ್ಷ ಲಭಿಸುತ್ತದೆ ಎಂಬುದು ಹಿಂದೂಗಳ ನಂಬಿಕೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೆರೆಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ವಿದ್ಯಾರ್ಥಿಯೋರ್ವ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ ದುರ್ಘಟನೆ ಉಪ್ಪಳ ಮಂಗಲ್ಪಾಡಿಯ ಪೆರಿಂಗಡಿಯಲ್ಲಿ ಸಂಭವಿಸಿದೆ. ಪೆರಿಂಗಡಿಯ ಅಲಿ ಹಾಗೂ ಸುಲೈಖಾ ದಂಪತಿಯ ಪುತ್ರ ಅಬೂಬಕರ್ ಅಸಾನ್ ಮೃತಪಟ್ಟ ದುರ್ದೈವಿ.
ಈತ ಮಂಗಲ್ಪಾಡಿ ಸರ್ಕಾರಿ ಪ್ರೌಢಶಾಲೆಯ 8ನೇ ತರಗತಿ ವಿದ್ಯಾರ್ಥಿನಿಯಾಗಿದ್ದಾನೆ. ಶಾಲಾ ವಿದ್ಯಾರ್ಥಿಯೋರ್ವ ಕೆರೆಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ ದುರ್ಘಟನೆ ಉಪ್ಪಳ ಮಂಗಲ್ಪಾಡಿಯ ಪೆರಿಯಂಗಡಿಯಲ್ಲಿ ಸಂಭವಿಸಿದೆ. ಪೆರಿಯಂಗಡಿ ನಿವಾಸಿ ಅಲಿ ಹಾಗೂ ಸುಲೈಖಾ ದಂಪತಿಯ ಪುತ್ರ ಅಬುಬಕರ್ ಹಾಸನ್ ಮೃತಪಟ್ಟ ದುರ್ದೈವಿ ಎಂದು ಗುರುತಿಸಲಾಗಿದೆ. ಮಂಗಲ್ಪಾಡಿ ಸರ್ಕಾರಿ ಪ್ರೌಢಶಾಲೆಯ 8ನೇ ತರಗತಿ ವಿದ್ಯಾರ್ಥಿಯಾಗಿದ್ದಾನೆ ಮೃತಪಟ್ಟ ಬಾಲಕ. ಮಂಗಳವಾರ ಸಂಜೆ 5 ಗಂಟೆ ಸುಮಾರಿಗೆ ಈ ಘಟನೆ ಸಂಭವಿಸಿದೆ ಎಂದು ತಿಳಿದುಬಂದಿದೆ. ಅಬುಬಕರ್ ತನ್ನ ಸ್ನೇಹಿತರೊಂದಿಗೆ ಕೆರೆಯಲ್ಲಿ ಸ್ನಾನ ಮಾಡಲು ಹೋಗಿದ್ದ. ಸ್ನಾನ ಮುಗಿಸಿ ಹಿಂತಿರುಗಲು ಸಿದ್ಧರಾಗುತ್ತಿದ್ದ ವೇಳೆ ಬಾಲಕ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆ ಎಂದು ತಿಳಿದುಬಂದಿದೆ. ಬಾಲಕ ಕಾಣೆಯಾದ ಬಳಿಕ ನಡೆಸಿದ ತನಿಖೆಯ ಸಮಯದಲ್ಲಿ ಹತ್ತಿರದ ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಬಾಲಕ ಕೆರೆಯಲ್ಲಿ ಮುಳುಗುತ್ತಿರುವ ದೃಶ್ಯ ಕಂಡುಬಂದಿದೆ. ಸ್ಥಳೀಯರು ಹಾಗೂ ಉಪ್ಪಳದಿಂದ ಆಗಮಿಸಿದ ಅಗ್ನಿಶಾಮಕ ದಳದವರು ನಡೆಸಿದ ಹುಡುಕಾಟದಲ್ಲಿ ರಾತ್ರಿ 10 ಗಂಟೆ ಸುಮಾರಿಗೆ ಬಾಲಕ ಪತ್ತೆಯಾಗಿದ್ದಾನೆ. ತಕ್ಷಣ ಆತನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರೂ ಆತನ ಜೀವ ಉಳಿಸಲು ಸಾಧ್ಯವಾಗಿಲ್ಲ. ಮೃತದೇಹವನ್ನು ಮಂಗಲ್ಪಾಡಿಯ ತಾಲೂಕು ಆಸ್ಪತ್ರೆಯ ಶವಾಗಾರಕ್ಕೆ ಸ್ಥಳಾಂತರಿಸಲಾಗಿದೆ. ಮಂಜೇಶ್ವರ ಪೊಲೀಸರು ಅಸ್ವಾಭಾವಿಕ ಸಾವು ಪ್ರಕರಣ ದಾಖಲಿಸಿಕೊಂಡು ಘಟನೆಯ ಬಗ್ಗೆ ತನಿಖೆ ಆರಂಭಿಸಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ತುಳು ಭಾಷೆ, ಸಂಸ್ಕೃತಿ ಹಾಗೂ ಜಾನಪದ ಪರಂಪರೆಯ ಪ್ರಮುಖ ಕೇಂದ್ರವಾಗಿ ಕಾಸರಗೋಡು ಜಿಲ್ಲೆಯಲ್ಲಿ ಸ್ಥಾಪಿಸಲಾದ ಕೇರಳ ತುಳು ಅಕಾಡೆಮಿ ಯಾವುದೇ ಚಟುವಟಿಕೆಗಳಿಲ್ಲದೆ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದೆ. 2 ದಶಕಗಳ ಹಿಂದೆ ಮಂಜೇಶ್ವರದ ಹೊಸಂಗಡಿಯ ದುರ್ಗಿಪ್ಪಳ್ಳದಲ್ಲಿ ಅಂದಿನ ಮುಖ್ಯಮಂತ್ರಿ ವಿಎಸ್ ಅಚ್ಯುತಾನಂದನ್ ಅವರು ಉದ್ಘಾಟಿಸಿದ ಈ ಅಕಾಡೆಮಿ ಆರಂಭಿಕ ದಿನಗಳಲ್ಲಿ ಖ್ಯಾತ ತುಳು ವಿದ್ವಾಂಸ ಡಾಕ್ಟರ್ ವೆಂಕಟರಾಜ ಪುಣಿಚಿತಾಯ ನೇತೃತ್ವದಲ್ಲಿ ಬಹಳ ಸಕ್ರಿಯವಾಗಿತ್ತು. ಕಾಸರಗೋಡು ಜಿಲ್ಲೆಯಲ್ಲಿ ತುಳು ಭಾಷೆ, ಸಂಸ್ಕೃತಿ ಹಾಗೂ ಜಾನಪದ ಪರಂಪರೆಯ ಪ್ರಮುಖ ಕೇಂದ್ರವಾಗಿ ಸ್ಥಾಪಿಸಲಾದ ಕೇರಳ ತುಳು ಅಕಾಡೆಮಿ ಯಾವುದೇ ಚಟುವಟಿಕೆಗಳಿಲ್ಲದೆ ಸಂಪೂರ್ಣವಾಗಿ ಕಾರ್ಯ ಸ್ಥಗಿತಗೊಂಡ ಸ್ಥಿತಿಯಲ್ಲಿದೆ. 2 ದಶಕಗಳ ಹಿಂದೆ ಅಂದಿನ ಮುಖ್ಯಮಂತ್ರಿ ವಿಎಸ್ ಅಚ್ಯುತಾನಂದನ್ ಅವರು ಮಂಜೇಶ್ವರದ ಹೊಸಂಗಡಿಯ ದುರ್ಗಿಪ್ಪಳ್ಳದಲ್ಲಿ ಈ ಕೇಂದ್ರವನ್ನು ಉದ್ಘಾಟಿಸಿದ್ದರು. ಈ ಅಕಾಡೆಮಿ ತನ್ನ ಆರಂಭಿಕ ದಿನಗಳಲ್ಲಿ ಖ್ಯಾತ ತುಳು ವಿದ್ವಾಂಸ ಡಾಕ್ಟರ್ ವೆಂಕಟರಾಜ ಪುಣಿಚಿತಾಯ ಅವರ ನೇತೃತ್ವದಲ್ಲಿ ಬಹಳ ಸಕ್ರಿಯವಾಗಿತ್ತು. ತಿರುವನಂತಪುರ ಹಾಗೂ ಮುಂಬಯಿಯಂತಹ ಸ್ಥಳಗಳಲ್ಲಿ ವಿಚಾರ ಸಂಕಿರಣಗಳನ್ನು ಆಯೋಜಿಸಿದಲ್ಲದೆ ಪ್ರತಿ 3 ತಿಂಗಳಿಗೊಮ್ಮೆ ತೆಂಬಾರ ಎಂಬ ಪುಸ್ತಕವನ್ನು ಪ್ರಕಟಿಸುತ್ತಿತ್ತು. ಈ ಮಧ್ಯೆ ತುಳು ಅಕಾಡೆಮಿಯ ಮಾಜಿ ಅಧ್ಯಕ್ಷ ಕೆಆರ್ ಜಯಾನಂದ ಅವರು ಹಿಂದಿನ ಎಡರಂಗ ಸರ್ಕಾರವು ಅತ್ಯುತ್ತಮ ಕೆಲಸ ಮಾಡಿದೆ, ಅವರ ಅಧಿಕಾರ ಅವಧಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಸಕ್ರಿಯವಾಗಿ ಆಯೋಜಿಸಲಾಗಿತ್ತು ಎಂದು ಸ್ಪಷ್ಟಪಡಿಸಲು ಮುನ್ನೆಲೆಗೆ ಬಂದಿದ್ದಾರೆ. ಜೊತೆಗೆ ಮಾಧ್ಯಮಗಳಲ್ಲಿ ಸುಳ್ಳು ಪ್ರಚಾರ ಹರಡುತ್ತಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಆದರೆ ಪ್ರಸ್ತುತ ನೂತನ ಸರ್ಕಾರ ಬಂದ ಬಳಿಕ ಅಕಾಡೆಮಿ ಕಚೇರಿಗೆ ಶಾಶ್ವತವಾಗಿ ಬೀಗ ಬಿದ್ದಿರುವುದು ಕಂಡುಬರುತ್ತಿದೆ. ಗ್ರಂಥಾಲಯ ಹಾಗೂ ಕಾನ್ಫರೆನ್ಸ್ ಹಾಲ್ ವ್ಯವಸ್ಥೆ ಇದ್ದರೂ ಸಾರ್ವಜನಿಕರು ಅವುಗಳನ್ನು ಬಳಸಲು ಸಾಧ್ಯವಾಗುತ್ತಿಲ್ಲ. ಕೆಲವು ಕಾರ್ಯಕ್ರಮಗಳನ್ನು ಹೊರತುಪಡಿಸಿ ಸಾಹಿತ್ಯ ಪ್ರಕಟಣೆಗಳು, ಸಂಶೋಧನೆ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಪ್ರಮುಖ ವ್ಯಕ್ತಿಗಳ ನಾಯಕತ್ವದ ಹೊರತಾಗಿಯೂ ತುಳು ಭವನ ಇಂದು ಕೇವಲ ಹೆಸರಾಗಿ ಮಾರ್ಪಟ್ಟಿದೆ ಎಂದು ಸಾರ್ವಜನಿಕರಿಂದ ತೀವ್ರ ಕಳವಳ ಹಾಗೂ ಪ್ರತಿಭಟನೆ ವ್ಯಕ್ತವಾಗುತ್ತಿದೆ. ತುಳು ಭಾಷೆ ಸಂಸ್ಕೃತಿಯ ಪ್ರಚಾರಕ್ಕಾಗಿ ಶಾಲೆಗಳು ಹಾಗೂ ಕಾಲೇಜುಗಳನ್ನು ಕೇಂದ್ರೀಕರಿಸಿ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು. ಬರಹಗಾರರು ಮತ್ತು ಕಲಾವಿದರಿಗೆ ಪ್ರಶಸ್ತಿಗಳನ್ನು ನೀಡಬೇಕು. ದಾಖಲೀಕರಣ ಸೇರಿದಂತೆ ಶೈಕ್ಷಣಿಕ ಚಟುವಟಿಕೆಗಳನ್ನು ಪುನರ್ ಆರಂಭಿಸಬೇಕೆಂದು ಸ್ಥಳೀಯರು ಹಾಗೂ ತುಳು ಪ್ರೇಮಿಗಳು ಒತ್ತಾಯಿಸುತ್ತಿದ್ದಾರೆ. 2007 കേരളത്തിൻ്റെ ഇടതുപക്ഷ ജനാധിപത്യ മുന്നണി ഗവൺമെൻറ് കേരള തുളു അക്കാഡമി ഉണ്ടാക്കുന്നത്. അതിനുശേഷം അതിൻ്റെ ആദ്യത്തെ പ്രസിഡൻ്റായി ഡോക്ടർ വെങ്കട്ടരാജ് പുണിച്ചിത്തായ അധികാരം ഏറ്റെടുത്ത ശേഷം നിരവധി പരിപാടികൾ സംഘടിപ്പിച്ചിട്ടുണ്ടായിരുന്നു. തുളു ഭാഷയ്ക്ക് ലിപിയില്ല എന്ന കാര്യം അന്ന് പുണിച്ചിത്തായുടെ തുളു ഭാഷൻ്റെ ലിപികൾ കണ്ടുപിടിച്ചതോടു കൂടി അതില്ലതായി. കേരളത്തിൻ്റെ തുളു അക്കാഡമി ഞാൻ ചെയർമാനായ കാലത്ത് കഴിഞ്ഞ 3.5 കൊല്ലക്കാലം നമ്മൾ നിരവധി പരിപാടികളാണ് സംഘടിപ്പിച്ചത്. ആ പരിപാടി എന്ന് പറയുന്നത് തുളു ഭാഷയുടെ ഏറ്റവും പ്രധാനപ്പെട്ടതായിരുന്നു. തുളു ഭാഷയുടെ ലിപി കമ്പ്യൂട്ടറിൻ്റെ മുഖാന്തരം പഠിക്കാനുള്ളൊരു സംവിധാനം കൂടി അന്ന് ഉണ്ടാക്കി. അതുപോലെ തന്നെ തുളു ലിപിയുടെ കലണ്ടർ ഞങ്ങൾ ഉണ്ടാക്കി ജനങ്ങൾക്ക് വിതരണം നടത്തിയിട്ടുണ്ട്. അതുപോലെ തന്നെ തുളു ഭാഷയുടെ നിലനിൽപ്പ് എന്ന് പറയുന്നത് ഈ തുളുനാട്ടിലെ തെയ്യംകെട്ടുമായി ബന്ധപ്പെട്ടതാണ്. ആ തെയ്യംകെട്ടിൻ്റെ കലാകാരന്മാർ ആദരിക്കുന്ന പരിപാടി കൂടി നമ്മൾ സംഘടിപ്പിച്ചു. ഏറ്റവും ഗംഭീരമായ പരിപാടിയായിരുന്നു ആ പരിപാടി. അത് കാസർഗോഡ് എഴനീർ മട്ടത്തിൽ വെച്ചാണ് അവിടെ ആ പരിപാടി സംഘടിപ്പിച്ചത്. അതുപോലെ തന്നെയാണ് തുളു ഭാഷയുടെ സംരക്ഷകർ എന്നറിയപ്പെടുന്നത് യക്ഷഗണമാണ്. തുളുനാട്ടിൻ്റെ ഏറ്റവും പ്രധാനപ്പെട്ടതാണ്.
ആ യക്ഷഗാനത്തിൻ്റെ 75 വയസ്സിനായിട്ട് കൂടുതലുള്ള 10-30ഓളം കലാകാരന്മാരെ ഞങ്ങൾ അവതരിപ്പിക്കുന്ന പരിപാടി കൊണ്ടവൂറു എന്ന സ്ഥലത്ത് നടത്തി. അതുപോലെ തന്നെ തുളുനാട്ടിൻ്റെ കാസർഗോഡ് മഞ്ചേശ്വർ താലൂക്കിൽ ദേശീയ അവാർഡും സംസ്ഥാന അവാർഡ് ജേതാക്കളായ അധ്യാപകമാർക്ക് സമ്മാനിക്കുന്ന ഒരു പരിപാടി കൂടി നമ്മൾ സംഘടിപ്പിച്ചു. അതുപോലെ തന്നെ കർക്കിടക മാസത്തിൽ എല്ലാ കൊല്ലം പരിപാടി സംഘടിപ്പിച്ചിട്ടുണ്ടായിരുന്നു. അതുപോലെ തന്നെ വിവിധ സാംസ്കാരിക പരിപാടികൾ തുള അക്കാദമി സംഘടിപ്പിച്ചു. അവിടെ ഒരു മിനി ഓഡിറ്റോറിയം നമ്മൾ നിർമ്മിച്ചു. ഇതെല്ലാം നിർമ്മിച്ചിട്ടുണ്ട്. പക്ഷേ സർക്കാർ തരുന്ന ഫണ്ട് വളരെ ചുരുക്കമാണ്. ബജറ്റിൽ 10 ലക്ഷം രൂപ വെച്ചാലും നമുക്ക് നൽകുന്ന ഒരു 3-3.5 ലക്ഷം രൂപ ആയിരുന്നു. അതെല്ലാം വെച്ചുകൊണ്ട് നാട്ടുകാരെ സഹായത്തോടു കൂടിയാണ് ഇത്തരമുള്ള പരിപാടികൾ സംഘടിപ്പിച്ചുള്ളത്. ഗംഭീരം പരിപാടികളായിരുന്നു, എല്ലാവർക്കും അന്ന് അറിയാം. പക്ഷേ ഇപ്പോൾ ചില വാർത്തകൾ തുള അക്കാദമിയുടെ പ്രവർത്തനവുമായി ബന്ധപ്പെട്ടതാണ്. കഴിഞ്ഞ നിയമസഭാ തെരഞ്ഞെടുപ്പിൻ്റെ കഴിഞ്ഞ ശേഷം നിയമസഭാ തെരഞ്ഞെടുപ്പിൽ അതിന് മുമ്പ് അതിൻ്റെ കമ്മിറ്റിയുടെ ചെയർമാൻ എന്ന നിലയ്ക്ക് ഞാൻ രാജിവെച്ചു. അതിനുശേഷം ആ കമ്മിറ്റി പ്രവർത്തനത്തിലില്ല. സർക്കാർ പുതിയ കമ്മിറ്റി രൂപീകരിച്ചില്ല. അതുകൊണ്ട് അവിടെ ചില പ്രശ്നങ്ങളുണ്ട്. അപ്പോൾ പുതിയ കമ്മിറ്റി രൂപീകരിക്കുന്നതോടെ ആ കമ്മിറ്റി ആ കാര്യങ്ങൾ ഏറ്റെടുത്ത് നടത്തൂ എന്നതാണ് ഞങ്ങൾക്ക് ഉള്ള അഭിപ്രായം. ಅಬ್ದುಲ್ ಉದ್ಯಾವರ, ನ್ಯೂಸ್ ಬ್ಯೂರೋ ಮಂಜೇಶ್ವರ. ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನದ ಶ್ರೀ ಕೇಶವಾನಂದ ಭಾರತಿ ಸ್ಮೃತಿ ಮಂದಿರದಲ್ಲಿ ಯಕ್ಷಗಾನ ಕಲೆಯ ದೀಪಕ್ಕೆ ತೇಲಧಾರೆಗಳಾಗೋಣ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಯಕ್ಷಗಾನ ಮಹಿಳಾ ಕಲಾವಿದರುಗಳ ಸಮಾವೇಶ ವಿಶೇಷ ಚಿಂತನ ಮಂಥನ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಸುರತ್ಕಲ್ ಇಡಿಯಾ ದೇವಸ್ಥಾನದ ಶಕುಂತಲಾ ರಮಾನಂದ ಭಟ್ ಉದ್ಘಾಟಿಸಿ ಯಕ್ಷಗಾನ ಮಹಿಳಾ ಕಲಾವಿದರಿಗೆ ಪ್ರೋತ್ಸಾಹ ಅಗತ್ಯ. ಸಿರಿಬಾಗಿಲು ಪ್ರತಿಷ್ಠಾನದ ಇಂತಹ ಗೋಷ್ಠಿಯಿಂದ ಮತ್ತಷ್ಟು ತೊಡಗಿಸಿಕೊಳ್ಳುವಂತಾಗಲು ಸ್ಫೂರ್ತಿ ದೊರೆಯುತ್ತದೆ ಎಂದು ಹೇಳಿದರು. ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನದ ಶ್ರೀ ಕೇಶವಾನಂದ ಭಾರತಿ ಸ್ಮೃತಿ ಮಂದಿರದಲ್ಲಿ ಯಕ್ಷಗಾನ ಕಲೆಯ ದೀಪಕ್ಕೆ ತೈಲ ಧಾರೆಗಳಾಗೋಣ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಯಕ್ಷಗಾನ ಮಹಿಳಾ ಕಲಾವಿದರುಗಳ ಸಮಾವೇಶ ವಿಶೇಷ ಚಿಂತನ ಮಂಥನ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಸುರತ್ಕಲ್ ಇಡ್ಯಾ ದೇವಸ್ಥಾನದ ಶಕುಂತಲಾ ರಮಾನಂದ ಭಟ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಯಕ್ಷಗಾನ ಮಹಿಳಾ ಕಲಾವಿದರಿಗೆ ಪ್ರೋತ್ಸಾಹ ಅಗತ್ಯ. ಸಿರಿಬಾಗಿಲು ಪ್ರತಿಷ್ಠಾನದ ಇಂತಹ ಗೋಷ್ಠಿಯಿಂದ ಮತ್ತಷ್ಟು ತೊಡಗಿಸಿಕೊಳ್ಳುವಂತಾಗಲು ಸ್ಫೂರ್ತಿ ದೊರಕುತ್ತದೆ ಎಂದು ಹೇಳಿದರು. ಸಮಾವೇಶದ ಅಧ್ಯಕ್ಷತೆಯನ್ನು ಕಾಸರಗೋಡಿನ ಹಿರಿಯ ಕಲಾವಿದೆ ಜಯಲಕ್ಷ್ಮಿ ಕಾರಂತ ಮಂಗಲ್ಪಾಡಿ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ನಿಕಟ ಪೂರ್ವ ಸದಸ್ಯೆ ನಿರ್ಮಲಾ ಹೆಗಡೆ ಶಿರಸಿ, ಜಯಲಕ್ಷ್ಮಿ ಆರ್ ಹೊಳ್ಳ ಕಯ್ಯಾರು ಉಪಸ್ಥಿತರಿದ್ದರು. ಬಳಿಕ ವಿಶೇಷ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಮಹಿಳೆಯರು ಮತ್ತು ಯಕ್ಷಗಾನದ ಭವಿಷ್ಯ, ಯಕ್ಷಗಾನದಲ್ಲಿ ಮಹಿಳೆಯರು ಅವಕಾಶ ಮತ್ತು ಸವಾಲು, ನಾಯಕತ್ವ, ಮಹಿಳಾ ಶಕ್ತಿ ಮತ್ತು ಯಕ್ಷಗಾನದ ಮುಂದಿನ ಪೀಳಿಗೆ, ಯಕ್ಷಗಾನದ ಬೆಳವಣಿಗೆಯಲ್ಲಿ ಮಹಿಳೆಯರ ಪೂರಕ ಪಾತ್ರ, ಭವಿಷ್ಯದ ಯಕ್ಷಗಾನ, ಮಹಿಳೆಯರ ದೃಷ್ಟಿ ಮತ್ತು ದಿಕ್ಕು ಮುಂತಾದ ವಿಷಯಗಳಲ್ಲಿ ಜಯಂತಿ ಎಸ್ ಹೊಳ್ಳ ಕೃಷ್ಣಾಪುರ, ಲಲಿತಾ ಭಟ್ ಕುಳಾಯಿ, ನಿರ್ಮಲಾ ಹೆಗಡೆ ಶಿರಸಿ, ಪದ್ಮಾ ಆಚಾರ್ ಪುತ್ತೂರು, ವೃಂದಾ ಕೊನ್ನರ್ ಮುಂತಾದವರು ವಿಷಯ ಮಂಡಿಸಿದರು. ಡಾಕ್ಟರ್ ಆರತಿ ಪಟ್ರಮೆ ತುಮಕೂರು ಸಂವಾದದ ಸಮಗ್ರ ಅವಲೋಕನ ನಡೆಸಿದರು. ಸುಮಿತ್ರಾ ಆರ್ ಮಯ್ಯ ಸ್ವಾಗತಿಸಿ ಉಪನ್ಯಾಸಕಿ ಸಾಯಿ ಸುಮನ ನಾವಡ ನಿರೂಪಿಸಿದರು. ಯುವ ಭಾಗವತೆ ಕುಮಾರಿ ಹೇಮಸ್ವಾತಿ ಕುರಿಯಾಜೆ ಪ್ರಾರ್ಥನೆ ಸಲ್ಲಿಸಿದರು. ಮಧ್ಯಾಹ್ನದ ಬಳಿಕ ನಡೆದ ಸಮಾರೋಪ ಸಮಾರಂಭದಲ್ಲಿ ಯಕ್ಷಗಾನದ ಹಿರಿಯ ಮಹಿಳಾ ಕಲಾವಿದೆ ಪೂರ್ಣಿಮಾ ಯತಿಶ್ರೈ ಸುರತ್ಕಲ್ ಹಾಗೂ ಕೃತಿ ಪುರಪ್ಪೆ ಮನೆ ಸಾಗರ ಭಾಗವಹಿಸಿ ಮಾತನಾಡಿದರು. 100ಕ್ಕೂ ಹೆಚ್ಚಿನ ಮಹಿಳಾ ಕಲಾವಿದರು ಈ ಕಾರ್ಯಕ್ರಮದ ಸಂವಾದದಲ್ಲಿ ಭಾಗವಹಿಸಿದರು. ಜಯಲಕ್ಷ್ಮಿ ಆರ್ ಹೊಳ್ಳ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕುಂಬಳೆ ವಂದೇ ಮಾತರಂನಂತಹ ರಾಷ್ಟ್ರೀಯ ಭಾವೈಕ್ಯತೆಯ ಗೀತೆಯನ್ನು ಮತ್ತು ಅದನ್ನು ಹಾಡುವುದನ್ನು ನಿಷೇಧಿಸುವ ಮೂಲಕ ವಿ.ಡಿ. ಸತೀಶನವರು ಭಾರತ ವಿಭಜನೆಯ ಕಾಲದ ಬ್ರಿಟಿಷ್ ಆಡಳಿತವನ್ನು ನೆನಪಿಸುತ್ತಿದ್ದಾರೆ ಎಂದು ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಪಿಕೆ ಕೃಷ್ಣದಾಸ್ ಆರೋಪಿಸಿದರು. ರಾಷ್ಟ್ರ ಸ್ವಾಭಿಮಾನ ಸಮಿತಿ ನೇತೃತ್ವದಲ್ಲಿ ಕುಂಬಳೆ ನಗರದಲ್ಲಿ ಆಯೋಜಿಸಲಾಗಿದ್ದ ಜಿಲ್ಲಾ ಮಟ್ಟದ ತ್ರಿರಂಗ ಯಾತ್ರೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ദേശസ്നേഹം വളരട്ടെ, ഭാരതത്തിന്റെ യശസ് വാനോളം ഉയരട്ടെ. പ്രിയമുള്ളവരെ, കാശ്മീർ മുതൽ കന്യാകുമാരി വരെയുള്ള രാജവീതികളിലൂടെ ഈ തിരംഗയാത്ര ഓഗസ്റ്റ് 15 വരെ കടന്നു വരികയാണ്. ആദരണീയനായിട്ടുള്ള പ്രധാനമന്ത്രി ശ്രീ നരേന്ദ്രമോദിയുടെ
ವಂದೇ ಮಾತರಂನಂತಹ ರಾಷ್ಟ್ರೀಯ ಭಾವೈಕ್ಯತೆಯ ಗೀತೆಯನ್ನು ಮತ್ತು ಅದನ್ನು ಹಾಡುವುದನ್ನು ನಿಷೇಧಿಸುವ ಮೂಲಕ ವಿಟಿ ಸತೀಶನ್ ಅವರು ಭಾರತದ ವಿಭಜನೆಯ ಕಾಲದ ಬ್ರಿಟಿಷ್ ಆಡಳಿತವನ್ನು ನೆನಪಿಸುತ್ತಿದ್ದಾರೆ ಎಂದು ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಪಿಕೆ ಕೃಷ್ಣದಾಸ್ ಹೇಳಿದರು. ರಾಷ್ಟ್ರ ಸ್ವಾಭಿಮಾನ ಸಮಿತಿಯ ನೇತೃತ್ವದಲ್ಲಿ ಕುಂಬಳೆ ನಗರದಲ್ಲಿ ಆಯೋಜಿಸಲಾಗಿದ್ದ ಜಿಲ್ಲಾ ಮಟ್ಟದ ತ್ರಿರಂಗ ಯಾತ್ರೆಯನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಜವಾಹರ್ಲಾಲ್ ನೆಹರು, ಪಿಸಿ ಜೋಶಿ ಹಾಗೂ ಮುಹಮ್ಮದ್ ಜಿನ್ನಾ ಭಾರತದ ವಿಭಜನೆಯ ನೇತೃತ್ವ ವಹಿಸಿದ್ದವರಾಗಿದ್ದರು. 8 ದಶಕಗಳ ಬಳಿಕ ಭಾರತವನ್ನು ವಿಭಜಿಸಲು ಕಾಂಗ್ರೆಸ್ ಪಕ್ಷ, ಕಮ್ಯುನಿಸ್ಟ್ ಪಕ್ಷ ಹಾಗೂ ಮತೀಯ ಕೋಮುವಾದಿ ಶಕ್ತಿಗಳು ಕೈಜೋಡಿಸುತ್ತಿವೆ. ವಿದ್ಯಾರ್ಥಿ ಹೋರಾಟದ ಮರೆಯಲ್ಲಿ ಕೇಂದ್ರ ಸರ್ಕಾರವನ್ನು ಕೆಡವಲು ರಾಹುಲ್ ಗಾಂಧಿ ಮತ್ತು ಇಂಡಿ ಮೈತ್ರಿಕೂಟ ಯತ್ನಿಸಿದೆ ಹಾಗೂ ಭಾರತವನ್ನು ಯಾವುದೇ ರೀತಿಯಲ್ಲಿ ವಿಭಜಿಸಲು ಯತ್ನವನ್ನು ದೇಶಪ್ರೇಮಿಗಳು ಹುಟ್ಟುಹಾಕಲಿದ್ದಾರೆ ಎಂದು ಅವರು ಹೇಳಿದರು. ഗവൺമെന്റ് കോൺഗ്രസും മുസ്ലിം ലീഗും വന്ദേ മാതരം നിരോധിക്കുന്നു. അന്ന് ധീരദേശാഭിമാനിയായ വീര സവർക്കറെ ജയിലിലടച്ചത് ബ്രിട്ടീഷ് സർക്കാരാണെങ്കിൽ ഇന്ന് വീര സവർക്കറെ അപമാനിക്കാനും അവഹേളിക്കാനും തയ്യാറാകുന്നത് മുസ്ലിം ലീഗും കോൺഗ്രസും സംയുക്തമായി നേതൃത്വം നൽകുന്ന കേരളത്തിലെ UDF സർക്കാരാണ്. ബ്രിട്ടീഷ് സർക്കാരിന്റെ ആവർത്തനമല്ലേ ഇന്ന് കേരളം ഭരിക്കുന്ന UDF സർക്കാർ? ബ്രിട്ടീഷ് സർക്കാരിന്റെ 79 കൊല്ലം മുമ്പ് നാം കടൽ കടത്തിവിട്ട ബ്രിട്ടീഷുകാരുടെ ശബ്ദമാണ് ഇന്ന് VD സതീശനിലൂടെ, ഇന്ന് വിദ്യാഭ്യാസ മന്ത്രി N ഷംസുദ്ദീനിലൂടെ, മുസ്ലിം ലീഗ് നേതാവും വ്യവസായ മന്ത്രിയുമായ കുഞ്ഞാലിക്കുട്ടിയിലൂടെ പുറത്തു വരുന്നത്. ഇത് ബ്രിട്ടീഷ് സർക്കാരിന്റെ ആവർത്തനമാണ് കേരളത്തിലെ UDF സർക്കാർ എന്ന് ഞങ്ങൾ ഗൗരവപൂർവ്വം ഈ നാട്ടിലെ ജനങ്ങളോട് പറയാൻ ആഗ്രഹിക്കുകയാണ്. ಬಿಜೆಪಿ ಜಿಲ್ಲಾಧ್ಯಕ್ಷೆ ಎಂಎಲ್ ಅಶ್ವಿನಿ ಅಧ್ಯಕ್ಷತೆ ವಹಿಸಿದ್ದರು. ರಾಜ್ಯ ಸಮಿತಿ ಸದಸ್ಯರಾದ ವಿ ರವೀಂದ್ರನ್, ಸತೀಶ್ ಚಂದ್ರ ಭಂಡಾರಿ, ಅಡ್ವೊಕೇಟ್ ಬಾಲಕೃಷ್ಣ ಶೆಟ್ಟಿ, ರಾಮಪ್ಪ ಮಂಜೇಶ್ವರ, ಎ ಪ್ರಮೀಳಾ ಸಿ ನಾಯ್ಕ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪಿಆರ್ ಸುನಿಲ್, ಎನ್ ಬಾಬುರಾಜ್, ಜಿಲ್ಲಾ ಉಪಾಧ್ಯಕ್ಷರಾದ ಪಿ ರಮೇಶ್, ಮುರಳೀಧರನ್ ಯಾದವ್, ಕುಂಬಳೆ ಮಂಡಲ ಸಮಿತಿ ಅಧ್ಯಕ್ಷ ವಿಕ್ರಮ್ ಪೈ, ಮಧೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಜ್ಞಾನಿ ಶಾನ್ಭಾಗ್, ಕಾರಡ್ಕ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಎಂ ಜನನಿ ಮಾತನಾಡಿದರು. ಹೋಲಿ ಫ್ಯಾಮಿಲಿ ಶಾಲೆಯ ಆವರಣದಿಂದ ಆರಂಭಗೊಂಡ ತ್ರಿರಂಗ ಯಾತ್ರೆಯಲ್ಲಿ ನೂರಾರು ಜನರು ತ್ರಿವರ್ಣ ಧ್ವಜವನ್ನು ಹಿಡಿದು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಧೂರು ಬಂಟರ ಸಂಘದ ಆಶ್ರಯದಲ್ಲಿ ಯುವ ಬಂಟರ ಸಂಘ ಮತ್ತು ಮಹಿಳಾ ಸಂಘದ ಸಹಕಾರದೊಂದಿಗೆ ಪರಕಿಲದಲ್ಲಿ ನಿರ್ಮಾಣ ಹಂತದಲ್ಲಿರುವ ಬಂಟರ ಭವನದಲ್ಲಿ ಆಟಿಡೊಂಜಿ ದಿನ ಪರಕಿಲಡ್ ಕಾರ್ಯಕ್ರಮವು ಸಂಭ್ರಮ ಸಡಗರದಿಂದ ವೈವಿಧ್ಯಮಯವಾಗಿ ಜರುಗಿತು. ಮಂಗಳೂರು ಬಂಟರ ಯಾನೆ ನಾಡವರ ಮಾತೃ ಸಂಘದ ಆಡಳಿತ ಸಮಿತಿ ಸದಸ್ಯರಾದ ಕಾಸರಗೋಡಿನ ಹಿರಿಯ ನ್ಯಾಯವಾದಿ ಸದಾನಂದ ರೈ ಹಾಗೂ ಮಧೂರು ಬಂಟ ಮಹಿಳಾ ಸಂಘದ ಗೌರವಾಧ್ಯಕ್ಷೆ ನಾಟಿ ವೈದ್ಯೆ ಡಾಕ್ಟರ್ ಯಮುನಾ ಎಸ್ ಶೆಟ್ಟಿ ಕುದ್ರೆಪಾಡಿ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮಧೂರು ಬಂಟರ ಸಂಘದ ಆಶ್ರಯದಲ್ಲಿ ಯುವ ಬಂಟರ ಸಂಘವು ಮಹಿಳಾ ಸಂಘದವರ ಸಹಕಾರದೊಂದಿಗೆ ಪರಕಿಲದ ನಿರ್ಮಾಣ ಹಂತದಲ್ಲಿರುವ ಬಂಟರ ಭವನದಲ್ಲಿ ಆಟಿಡೊಂಜಿ ದಿನ ಪರಕಿಲಡ್ ಕಾರ್ಯಕ್ರಮ ಸಂಭ್ರಮ ಸಡಗರದಿಂದ ಆಯೋಜಿಸಲಾಯಿತು. ಬೆಳಿಗ್ಗೆ ಮಹಿಳೆಯರ ಭಜನೆಯೊಂದಿಗೆ ಆರಂಭಗೊಂಡ ಕಾರ್ಯಕ್ರಮಕ್ಕೆ ಮಂಗಳೂರು ಬಂಟರ ಯಾನೆ ನಾಡವರ ಮಾತೃ ಸಂಘದ ಆಡಳಿತ ಸಮಿತಿ ಸದಸ್ಯರಾದ ಕಾಸರಗೋಡಿನ ಹಿರಿಯ ನ್ಯಾಯವಾದಿ ಸದಾನಂದ ರೈ ಹಾಗೂ ಮಧೂರು ಬಂಟ ಮಹಿಳಾ ಸಂಘದ ಗೌರವಾಧ್ಯಕ್ಷೆ ಡಾಕ್ಟರ್ ಯಮುನಾ ಎಸ್ ಶೆಟ್ಟಿ ಕುದುರೆಪಾಡಿ ಗುತ್ತು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಕಾಸರಗೋಡು ಜಿಲ್ಲಾ ಬಂಟರ ಸಂಘದ ಉಪಾಧ್ಯಕ್ಷೆ ಶ್ಯಾಮಲ ಎಂ ಶೆಟ್ಟಿ ಕಾಸರಗೋಡು ವಲಯ ಬಂಟರ ಸಂಘದ ಅಧ್ಯಕ್ಷ ಸುಬ್ಬಣ್ಣ ಆಳ್ವ ಕುಚ್ಚಿಕಾಡು, ಮಹಿಳಾ ಸಮಿತಿ ಅಧ್ಯಕ್ಷೆ ಶ್ಯಾಮಲ ಎಂ ಶೆಟ್ಟಿ ಕುದುರೆಪಾಡಿ, ಮಧೂರು ಬಂಟರ ಸಂಘದ ಅಧ್ಯಕ್ಷ ರಾಮಕೃಷ್ಣ ಆಳ್ವ ಕುತ್ತಾರು ಗುತ್ತು, ಕಾರ್ಯದರ್ಶಿ ಗಣೇಶ್ ರೈ ನಾಯ್ಕೋಡು, ಕಾಸರಗೋಡು ವಲಯ ಬಂಟರ ಸಂಘದ ಕೋಶಾಧಿಕಾರಿ ಅಶೋಕ್ ರೈ ಸೂರ್ಲು ಮುಂತಾದವರು ಶುಭ ಹಾರೈಸಿ ಮಾತನಾಡಿದರು. ಮಧೂರು ಯುವ ಬಂಟರ ಸಂಘದ ಅಧ್ಯಕ್ಷ ಪಂಚಾಯತ್ ಸದಸ್ಯ ನವನೀತ ರೈ ಕಜೆ ಸಿರಿಬಾಗಿಲು ಸಭೆಯ ಅಧ್ಯಕ್ಷತೆ ವಹಿಸಿದರು. ಯುವ ಬಂಟರ ಸಂಘದ ಕೋಶಾಧಿಕಾರಿ ಸಂತೋಷ್ ರೈ ಗಂಗೆ ಸ್ವಾಗತಿಸಿ ರಕ್ಷಿತ್ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದರು. ಯುವ ಬಂಟರ ಸಂಘದ ಉಪಾಧ್ಯಕ್ಷ ಉಲ್ಲಾಸ್ ಶೆಟ್ಟಿ ಧನ್ಯವಾದವಿತ್ತರು. ಹೆಸರಾಂತ ತುಳು ಸಿನಿಮಾ ನಟ ಹಾಗೂ ನಿರೂಪಕ ಶ್ರೇಯಸ್ ಶೆಟ್ಟಿ ಮಂಗಳೂರು ಅವರ ಮನೋರಂಜನೆ ಕಾರ್ಯಕ್ರಮ ನಡೆಯಿತು.
ಬಳಿಕ ನಡೆದ ವಿವಿಧ ಸ್ಪರ್ಧೆಗಳನ್ನು ಶಿವರಾಜ ರೈ, ನಿರೀಕ್ಷಾ ರೈ ಮೊದಲಾದವರು ನಡೆಸಿಕೊಟ್ಟರು. ಮಧ್ಯಾಹ್ನ ಮಹಿಳೆಯರು ಮನೆಯಲ್ಲಿ ತಯಾರಿಸಿ ತಂದ ಆಟಿ ತಿಂಗಳ ವೈವಿಧ್ಯಮಯ ತಿಂಡಿ ತಿನಿಸುಗಳನ್ನು ಸಭಾಭವನದಲ್ಲಿ ಕಿಕ್ಕಿರಿದು ಸೇರಿದ ಮದೂರು ಮತ್ತು ಮೊಗ್ರಲ್ ಪುತ್ತೂರಿನ ನಾನಾ ಭಾಗಗಳಿಂದ ಆಗಮಿಸಿದ ಬಂಟ ಬಾಂಧವರು ಸವಿಯುತ್ತಾ ಗಂಗೆ ರಸ್ತೆಯಲ್ಲಿರುವ ಹೊಸಮನೆ ಬಂಟ ಯಕ್ಷಗಾನ ಬಳಗದವರ ಆಕರ್ಷಕ ಯಕ್ಷಗಾನ ಬಯಲಾಟವನ್ನು ವೀಕ್ಷಿಸಿದರು. ಬಳಿಕ ಅಪರಾಹ್ನ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಹಗ್ಗಜಗ್ಗಾಟ ಸ್ಪರ್ಧೆಯನ್ನು ಶಿವರಾಜ ರೈ ಮತ್ತು ಅವರ ತಂಡದವರು ನಡೆಸಿಕೊಟ್ಟರು. ಬಳಿಕ ನಡೆದ ಸಂಗೀತ ಹಾಗೂ ನೃತ್ಯ ಕಾರ್ಯಕ್ರಮ ಪ್ರೇಕ್ಷಕರ ಮನರಂಜಿಸಿತು. ಪುಷ್ಪ ನಾರಾಯಣ ಶೆಟ್ಟಿ ಕೆಳಗಿನ ಮನೆ ಅವರ ತುಳು ಪಾಡ್ದನ ಪ್ರೇಕ್ಷಕರನ್ನು ರಂಜಿಸಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಕಲೆಕ್ಟರೇಟಿನ ಯುಡಿ ಕ್ಲರ್ಕ್ ಆಶಾಲತಾ ಅವರು ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣದಲ್ಲಿ ಕುಟುಂಬಸ್ಥರು ದೂರು ನೀಡಿ ರಂಗಕ್ಕೆ ಬಂದಿದ್ದಾರೆ. ಘಟನೆಯ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಹಾಗೂ ನಿಜವಾಗಿ ಏನಾಯಿತು ಎಂಬುದನ್ನು ಸ್ಪಷ್ಟಪಡಿಸಬೇಕು ಎಂದು ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಆಶಾಲತಾ ಅವರು ಕೆಲಸದ ಸ್ಥಳದಲ್ಲಿ ಏಕಾಂಗಿಯಾಗಿದ್ದ ಬಗ್ಗೆ ತಮಗೆ ತಿಳಿಸಿದ್ದರು ಎಂದು ಸಂಬಂಧಿಕರು ಹೇಳಿದರು. ಸರ್ಕಾರ ಬದಲಾದ ಬಳಿಕ ಸಹೋದ್ಯೋಗಿಗಳು ಸೇರಿದಂತೆ ಎಲ್ಲರೂ ತನ್ನನ್ನು ಏಕಾಂಗಿಯಾಗಿರಿಸಿದ್ದಾರೆ ಎಂದು ಆಶಾಲತಾ ಭಾವಿಸಿದ್ದರು ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯ ಯುಡಿ ಕ್ಲರ್ಕ್ ಆಶಾಲತಾ ಅವರ ಸಾವಿನ ಸುತ್ತಲಿನ ನಿಗೂಢತೆಯನ್ನು ತೆರವುಗೊಳಿಸಲು ಕುಟುಂಬವು ಮುನ್ನೆಲೆಗೆ ಬಂದಿದೆ. ಆಶಾಲತಾ ಅವರು ಕೆಲಸದ ಸ್ಥಳದಲ್ಲಿ ಒಂಟಿತನ ಅನುಭವಿಸುತ್ತಿದ್ದರು ಎಂದು ಅವರ ಪತಿ ಅಜಯನ್ ಹೇಳಿದರು. ಕಷ್ಟವಾಗುತ್ತಿದ್ದರೆ ರಾಜೀನಾಮೆ ನೀಡುವಂತೆ ಹೇಳಿದ್ದೇನೆ ಎಂದು ಅಜಯನ್ ತಿಳಿಸಿದರು. ಆಶಾಲತಾ ಒಂಟಿತನ ಅನುಭವಿಸುತ್ತಿದ್ದರು ಎಂದು ಸಂಬಂಧಿಕರು ಹೇಳುತ್ತಿದ್ದಾರೆ. ಆಶಾ ಎಲ್ಲದರಲ್ಲಿಯೂ ಸಕ್ರಿಯರಾಗಿದ್ದರು. ಇಂತಹ ಘಟನೆ ನಡೆದಿದೆ ಎಂದು ನಂಬಲು ಸಾಧ್ಯವಿಲ್ಲ ಎಂದು ಸಂಬಂಧಿಕರು ಹೇಳುತ್ತಿದ್ದಾರೆ. ಈ ವಿಷಯದ ಬಗ್ಗೆ വിവരವಾದ ತನಿಖೆ ನಡೆಸಿ നിജವಾದ സത്യವನ್ನು ಹೊರಗೆ തരಬೇಕೆಂದು സംബന്ധിಕರು ഒത്തായിಸುತ್ತಿದ್ದಾರೆ. ആള് അത്ര പെട്ടെന്നുള്ള ഒരു ഇങ്ങനെ ചെയ്യുന്ന ഒരാളല്ല. നമ്മളെ കുടുംബത്തിൽ തന്നെ മെയിൻ മുമ്പിൽ നിൽക്കുന്ന ഒരു ആളായിരുന്നു. ചെറിയൊരു കാര്യത്തിൽ പെട്ടെന്ന് ഇത് ചെയ്യാനുള്ള ചാൻസ് ഇല്ല. കുറച്ചായിട്ട് ഇങ്ങനെ ഡിപ്രഷനിലായിട്ടാണ് ഇങ്ങനെ ചെയ്തിട്ടുണ്ടാകും. മെയിന് സ്ഥലമാറ്റം കിട്ടിയതിലാണ് മെയിൻ പ്രശ്നം ഉണ്ടായത്. അതാണ് നമ്മളോട് പറഞ്ഞത്. വേറെ പ്രശ്നങ്ങളുണ്ടോന്ന് അറിയില്ല. തലേ ദിവസം ഓഫീസിലൊക്കെ അവിടെ വിളിച്ചിട്ട് സംസാരിക്കുന്നുണ്ടായിരുന്നു. അപ്പൊ അത് ഫോൺ കൊടുത്തിട്ടുണ്ട് സ്റ്റേഷനിൽ. അപ്പൊ അത് നോക്കിയിട്ട് അവര് പറയാന്നാണ് പറഞ്ഞത്. ഇപ്പൊ നാട്ടിലായെങ്കിലും ഓഫീസിലായെങ്കിലും അവർ യൂണിയനിലായെങ്കിലും മെയിൻ സജീവമായിട്ട് പ്രവർത്തിച്ചുകൊണ്ടായിരുന്നു. അതുകൊണ്ട് തന്നെ അവർക്ക് സ്ഥലം മാറ്റുന്ന പറയുമ്പോൾ തന്നെ, അതായത് ഭരണം മാറിയിട്ടായിട്ട് തന്നെ പറഞ്ഞിരുന്നു. കുറച്ചാളെ നമ്മള് നോട്ടബിൾ ആയിട്ട് വെച്ചിട്ടുണ്ട്. അപ്പോ അടുത്തേക്ക് മാറ്റെന്ന് പറയാൻ കഴിയാന്നല്ല പറഞ്ഞിട്ടുണ്ടായിരുന്നു. എന്തുകൊണ്ട് ഇതിങ്ങനെ ചെയ്തു എന്നുള്ളത് പറയുന്നുള്ള ഇതാണ്. അവരെ മുംബൈയിലെ സ്റ്റാഫുകളിലൊന്നും നല്ല ഒന്നിച്ചിട്ടില്ല. നമ്മൾ സ്റ്റാറ്റസ് എല്ലാം കാണലുണ്ട്. നല്ല തിരുവാതിര ആയാലും ബാക്കി കാര്യങ്ങൾ. ഇപ്പൊ ഓണത്തിന്റെ സമയമായില്ലേ, അപ്പൊ അതിനുകൊണ്ട് മുമ്പേ ഓണത്തിന് ഭക്ഷണം കാര്യങ്ങളല്ലേ ഇവർ കൺട്രേറ്റിലേക്ക് കൊണ്ട് വെച്ച് കൊണ്ടു കൊടുക്കില്ലേ. അപ്പൊ ഒറ്റപ്പെട്ടു ഒറ്റപ്പെട്ടു എല്ലാ കാര്യങ്ങളും ഇവളെ ഏറ്റെടുക്കും. ഓണത്തിന്റെ പരിപാടിയും കാര്യങ്ങളും ഭക്ഷണം കാര്യങ്ങളെല്ലാം ഉണ്ടെങ്കിൽ ഇവിടുന്ന് വെച്ചിട്ട് കൊണ്ടുവരും. പോലീസ് ഒന്ന് അന്വേഷിക്കണം. കളക്ട്രേറ്റ് പോയി ചെയ്തതിനെ കൊണ്ടാണ് അന്വേഷിക്കാൻ വേണ്ടിട്ട്. അവൾക്ക് മരിക്കാമെന്നുണ്ടെങ്കിൽ ഇവിടുന്ന് കഴിച്ചിട്ട് പോവായിരുന്നില്ല. അവിടെ പോയി ചെയ്തതിനെ കൊണ്ടൊന്ന് അന്വേഷിക്കണം, വ്യക്തമായിട്ട് അന്വേഷിക്കണം എന്നാണ് പോലീസ്. ಆಶಾಲತಾ ಅವರ ಸಾವಿನ ಸುತ್ತಲಿನ ನಿಗೂಢತೆಯನ್ನು ತೆರವುಗೊಳಿಸಲು ಜಿಲ್ಲಾಧಿಕಾರಿ ಅರ್ಜುನ್ ಪಾಂಡ್ಯನ್ ತನಿಖೆಗೆ ಆದೇಶ ನೀಡಿದ್ದಾರೆ. ಎಡಿಎಂ ತನಿಖೆಯ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ. ಆಗಸ್ಟ್ 7ರಂದು ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಆಶಾಲತಾ ಅವರು ಐಸ್ಕ್ರೀಂನೊಂದಿಗೆ ಇಲಿವಿಷ ಬೆರೆಸಿ ಸೇವಿಸಿದ್ದರು. ಜಿಲ್ಲಾಧಿಕಾರಿ ಕಚೇರಿಯ ಆವರಣದೊಳಗೆ ಕಾರಿನಲ್ಲಿ ಅವರು ಇಲಿವಿಷ ಸೇವಿಸಿದ್ದರು ಎಂದು ತಿಳಿದುಬಂದಿದೆ. ಬಳಿಕ ಅವರು ಆಸ್ಪತ್ರೆಗೆ ಹೋಗಿ ವೈದ್ಯರಿಗೆ ಮಾಹಿತಿ ನೀಡಿದರು. ಆದರೆ ಅವರ ಸ್ಥಿತಿ ಹದಗೆಟ್ಟ ಅವರನ್ನು ಕಲ್ಲಿಕೋಟೆ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ದಾಖಲಿಸಲಾಯಿತು. ಚಿಕಿತ್ಸೆ ಫಲಕಾರಿಯಾಗದೆ ಆಶಾಲತಾ ಭಾನುವಾರ ಮಧ್ಯಾಹ್ನ ನಿಧನರಾದರು. ತನ್ನ ಸ್ವಂತ ಇಚ್ಛೆಯಿಂದ ಇಲಿವಿಷ ಸೇವಿಸಿದ್ದೇನೆ. ಯಾರ ವಿರುದ್ಧವೂ ಯಾವುದೇ ದೂರುಗಳಿಲ್ಲ. ತಾನು ಸ್ವಂತ ಇಚ್ಛೆಯಿಂದ ಸಾಯಲು ನಿರ್ಧರಿಸಿದ್ದೇನೆ ಎಂದು ಪೊಲೀಸರಿಗೆ ನೀಡಿದ ಹೇಳಿಕೆಯಲ್ಲಿ ಆಶಾಲತಾ ತಿಳಿಸಿದ್ದಾರೆ. ಘಟನೆಯಲ್ಲಿ ವಿದ್ಯಾನಗರ ಪೊಲೀಸರು ಅಸ್ವಾಭಾವಿಕ ಸಾವಿನ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸರ್ಕಾರಿ ಹಿರಿಯ ಪ್ರೌಢಶಾಲೆ ಕಾಸರಗೋಡಿನಲ್ಲಿ ನಾಡೋಜ ಕಯ್ಯಾರ ಕಿಞ್ಞಣ್ಣರಯ್ಯವರ ಸ್ಮರಣಾರ್ಥ ಕಾರ್ಯಕ್ರಮವು ಹಾಗೂ ವಿದ್ಯಾರ್ಥಿಗಳು ತಯಾರಿಸಿದ ನವಭಾವ ವಿಶೇಷ ಸಂಚಿಕೆಯ ಬಿಡುಗಡೆ ಸಮಾರಂಭವು ಶಾಲಾ ಸಭಾಂಗಣದಲ್ಲಿ ಅರ್ಥಪೂರ್ವವಾಗಿ ಜರುಗಿತು. ವಿದ್ಯಾರ್ಥಿಗಳು ಕಯ್ಯಾರರ ಕುರಿತು ಸಂಗ್ರಹಿಸಿ ತಯಾರಿಸಿದ ನವಭಾವ ಎಂಬ ವಿಶೇಷ ಸಂಚಿಕೆಯನ್ನು ಶಾಲೆಯ ಮುಖ್ಯೋಪಾಧ್ಯಾಯಿನಿ ಉಷಾ ಅವರು ಬಿಡುಗಡೆಗೊಳಿಸಿದರು. ಸರಕಾರಿ ಹಿರಿಯ ಪ್ರೌಢಶಾಲೆ ಕಾಸರಗೋಡಿನಲ್ಲಿ ನಾಡೋಜ ಕಯ್ಯಾರ ಕಿಞ್ಞಣ್ಣರೈ ಅವರ ಸ್ಮರಣಾರ್ಥ ಕಾರ್ಯಕ್ರಮ ಹಾಗೂ ವಿದ್ಯಾರ್ಥಿಗಳು ತಯಾರಿಸಿದ ನವಭಾವ ಎಂಬ ವಿಶೇಷ ಸಂಚಿಕೆಯ ಬಿಡುಗಡೆ ಸಮಾರಂಭವು ಶಾಲಾ ಸಭಾಂಗಣದಲ್ಲಿ ಅರ್ಥಪೂರ್ಣವಾಗಿ ಜರುಗಿತು.
ಕಾರ್ಯಕ್ರಮದ ಆರಂಭದಲ್ಲಿ ಶಿಕ್ಷಕ ಸುಭಾಷ್ ಮಾಸ್ಟರ್ ಅವರು ಆಗಮಿಸಿದ ಅತಿಥಿಗಳು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಾಪಕ ರೆಹಮಾನ್ ಮಾಸ್ಟರ್, ಕಯ್ಯಾರ ಕಿಂಜಣ್ಣರೈ ಅವರು ತುಳುನಾಡಿನ ಮಣ್ಣಿನ ಕವಿ. ಅವರ ಸಾಹಿತ್ಯದಲ್ಲಿ ಜನರ ಬದುಕು, ಕಷ್ಟ, ಸುಖ, ಜನಪದ ಸಂಸ್ಕೃತಿ ಪ್ರತಿಬಿಂಬಿತವಾಗಿದೆ. ಯುವ ಪೀಳಿಗೆ ಅವರ ಆದರ್ಶಗಳನ್ನು ಅಳವಡಿಸಿಕೊಳ್ಳಬೇಕೆಂದು ನುಡಿದರು. ಕಾರ್ಯಕ್ರಮದ ಮುಖ್ಯಾಂಶವಾಗಿ ವಿದ್ಯಾರ್ಥಿಗಳು ಕಯ್ಯಾರರ ಕುರಿತು ಸಂಗ್ರಹಿಸಿ ತಯಾರಿಸಿದ ನವಭವ ಎಂಬ ವಿಶೇಷ ಸಂಚಿಕೆಯನ್ನು ಶಾಲಾ ಮುಖ್ಯೋಪಾಧ್ಯಾಯಿನಿ ಉಷಾ ಅವರು ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ಈ ಸೃಜನಶೀಲ ಪ್ರಯತ್ನ ಶ್ಲಾಘನೀಯ. ಕಯ್ಯಾರರಂತಹ ಮಹಾನ್ ಸಾಹಿತಿಗಳನ್ನು ನೆನಪಿಸುವ ಕೆಲಸ ಮುಂದಿನ ಪೀಳಿಗೆಗೆ ಮಾದರಿಯಾಗಲಿ ಎಂದು ಶುಭ ಹಾರೈಸಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಅಧ್ಯಾಪಕಿ ಸಹನಾ ಅವರು ಧನ್ಯವಾದವಿತ್ತರು. ಶಾಲೆಯ ಸಮಸ್ತ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳ ಸಕ್ರಿಯ ಪಾಲ್ಗೊಳ್ಳುವಿಕೆಯೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬಂತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಡಿನಾದ್ಯಂತ ಆಚರಿಸಲಾಯಿತು ಕರ್ಕಟಕ ಅಮಾವಾಸ್ಯೆ ಶ್ರದ್ಧಾಭಕ್ತಿಯಿಂದ. ಸಾವಿರಾರು ಭಕ್ತರು ಮೃತಪಟ್ಟ ಹಿರಿಯರಿಗೆ ಬಲಿತರ್ಪಣ ಸಲ್ಲಿಸಿ ಆತ್ಮಸದ್ಗತಿಗಾಗಿ ಪ್ರಾರ್ಥನೆ. ತ್ರಿಕನ್ನಾಡು ತ್ರಯಂಬಕೇಶ್ವರ ದೇವಾಲಯಕ್ಕೆ ಆಚರಣೆಯ ಪ್ರಯುಕ್ತ ಸಾವಿರಾರು ಭಕ್ತರು ಭೇಟಿ. ಕೆರೆಯಲ್ಲಿ ಸ್ನಾನ ಮಾಡುತ್ತಿದ್ದ ವೇಳೆ ಶಾಲಾ ವಿದ್ಯಾರ್ಥಿ ನೀರಿನಲ್ಲಿ ಮುಳುಗಿ ದಾರುಣಾಂತ್ಯ. ನಾಡಿನಲ್ಲಿ ಸೂತಕದ ಛಾಯೆ. ಯಾವುದೇ ಚಟುವಟಿಕೆಗಳಿಲ್ಲದೆ ಕಾರ್ಯ ಸ್ಥಗಿತಗೊಂಡ ಕೇರಳ ತುಳು ಅಕಾಡೆಮಿಯನ್ನು ಸಕ್ರಿಯಗೊಳಿಸುವಂತೆ ಸ್ಥಳೀಯರಿಂದ ಒತ್ತಾಯ. ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ನಡೆಯಿತು ಯಕ್ಷಗಾನ ಮಹಿಳಾ ಸಮಾವೇಶ. ಶಕುಂತಲಾ ರಮಾನಂದ ಭಟ್ ಅವರಿಂದ ಉದ್ಘಾಟನೆ. ಮಧೂರು ಯುವ ಬಂಟರ ಸಂಘ ಹಾಗೂ ಮಹಿಳಾ ಸಂಘದ ಆಶ್ರಯದಲ್ಲಿ ಆಚರಿಸಲಾಯಿತು ಆಟಿಡೊಂಜಿ ದಿನ ಪರಕಿಲಡು. ಹಿರಿಯ ನ್ಯಾಯವಾದಿ ಸದಾನಂದ ರೈ ಹಾಗೂ ಡಾಕ್ಟರ್ ಯಮುನಾ ಶೆಟ್ಟಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ. ಕಲೆಕ್ಟರೇಟ್ ಉದ್ಯೋಗಿ ಆಶಾಲತಾ ಆತ್ಮಹತ್ಯೆ ಪ್ರಕರಣ ಸಮಗ್ರ ತನಿಖೆ ಆಗ್ರಹಿಸಿ ಕುಟುಂಬಸ್ಥರಿಂದ ದೂರು. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.